Christmas is here, whisper so sublime. We'll hear the soft footsteps as baby Jesus draws near. Quietly now let's hold this moment. Here it comes again, the Christmas time. Everyone around loves the Christmas sound, so sing it loud. It's Christmas time all over the world. It's Christmas time. It's Christmas time. In every home let love abound. In every heart let peace be found. So raise a glass, let voices sing. Merry Christmas, let joy take wing. It's Christmas time. The message of the season to life. Our talented students have prepared a Christmas message tableau where ಕ್ರೈಸ್ತ ಧರ್ಮಗ್ರಂಥ ವಿವರಣ ಪ್ರಕಾರ ಸೃಷ್ಟಿಕರ್ತರಾದ ಸರ್ವೇಶ್ವರರು ಒಂದು ಸುಂದರವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿದರು. ಗಿಡ ಮರಗಳನ್ನು, ಪ್ರಾಣಿ ಪಕ್ಷಿಗಳನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದರು. ಕೊನೆಯಲ್ಲಿ ಆದಾಮ ಮತ್ತು ಏವಳನ್ನು ಸೃಷ್ಟಿ ಮಾಡಿ ಸುಂದರವಾದ ಪ್ರಪಂಚದಲ್ಲಿ ಜೀವಿಸಲು ಬಿಟ್ಟರು. ಆಹಾ ಆಹಾ, ಅದೆಷ್ಟು ಸುಂದರವಾಗಿದೆ ಈ ಜಗತ್ತು. ಈ ಸೌಂದರ್ಯವನ್ನು ನೋಡಲು ಈ ಎರಡು ಕಣ್ಣುಗಳೇ ಸಾಲದು. ನಾವೆಷ್ಟೋ ಧನ್ಯರು. ಹೌದು, ಅದು ನಿಜ. ಇಲ್ಲಿ ಯಾವುದೇ ಮರದ ಹಣ್ಣನ್ನು ನಾವು ಯಥೇಚ್ಛವಾಗಿ ತಿನ್ನಬಹುದು. ಆದರೆ ಇಲ್ಲಿ ಮಧ್ಯದಲ್ಲಿರುವ ಈ ಮರದ ಹಣ್ಣನ್ನು ಮಾತ್ರ ನಾವು ತಿನ್ನಬಾರದೆಂದು ದೇವರಿಂದ ಆಜ್ಞೆಯಾಗಿದೆ. ಹೌದೇ, ತಿಂದರೆ ಏನಾಗುತ್ತದೆ? ತಿಂದರೆ ನಾವು ಸಾಯುತ್ತೇವೆ. ಅದೇಕೆ ಚಿಂತಿಸುತ್ತೇವೆ? ಈ ಏದೇನ್ ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣನ್ನು ನಾವು ಯಥೇಚ್ಛವಾಗಿ ತಿನ್ನಬಹುದಂತೆ, ಆದರೆ ಈ ತೋಟದ ಮಧ್ಯದಲ್ಲಿರುವ ಈ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬಾರದೆಂದು ಅಪ್ಪಣೆಯಾಗಿದೆ. ಅದಕ್ಕಾಗಿ ಈ ಚಿಂತೆ. ಅಯ್ಯೋ ಮೂರ್ಖನೇ, ಇದನ್ನು ತಿಂದರೆ ನಿನ್ನ ಜ್ಞಾನದ ಕಣ್ಣುಗಳು ತೆರೆಯುತ್ತದೆ. ನೀನು ಸಹ ದೇವರಂತಾಗುವೆ. ಇದರಿಂದಲೇ ಇದನ್ನು ತಿನ್ನಬಾರದೆಂದು ನಿನಗೆ ಆಜ್ಞಾಪಿಸಿದ್ದಾರೆ. ನೀನೇನು ಚಿಂತಿಸಬೇಡ. ಇದನ್ನು ತಿನ್ನು, ತಗೋ, ಇದನ್ನು ಭುಜಿಸು. ಇದು ಅತಿ ರಸಭರಿತವಾಗಿದೆ. ಅಯ್ಯೋ, ಇಲ್ಲ ಇಲ್ಲ, ನಾನು ಈ ಹಣ್ಣನ್ನು ತಿನ್ನುವುದಿಲ್ಲ. ಒಂದು ವೇಳೆ ಆಜ್ಞೆಯನ್ನು ಮೀರಿ ನಾನು ತಿನ್ನುವುದೇ ಆದರೆ ನಾವು ಸಾಯುವುದು ಖಚಿತ. ಅದೇನೂ ಆಗುವುದಿಲ್ಲ. ತಿನ್ನು, ಭುಜಿಸು. ಹೀಗೆ ಆದಾಮ ಮತ್ತು ಏವಳು ತಮ್ಮ ಸ್ವಾರ್ಥಕ್ಕಾಗಿ, ಅಂದರೆ ತಾವು ಕೂಡ ದೇವರಂತೆ ಜ್ಞಾನಿಗಳಾಗಬೇಕೆಂಬ ಅತಿ ಆಸೆಯಿಂದ ದೇವರು ತಿನ್ನಬಾರದೆಂದು ತಿಳಿಸಿದ ಹಣ್ಣನ್ನು ತಿಂದರು. ದೇವರ ಪ್ರೀತಿಯಿಂದ ದೂರವಾದರು ಮತ್ತು ಪಾಪಕ್ಕೆ ಬಲಿಯಾದರು. ನಂತರ ಪಾಪಗಳ ಸಂಖ್ಯೆ ಹೆಚ್ಚಾಯಿತು. ಸರ್ವೇಶ್ವರನ ನಿಯಮವನ್ನು ಉಲ್ಲಂಘಿಸಿ ಅವನಿಂದ ದೂರವಾದರು. ಅವತ್ತಿನಿಂದ ಮನುಷ್ಯನು ತನ್ನ ಸ್ವಾರ್ಥಯುತವಾದ ಜೀವನವನ್ನು ನಡೆಸಲು ಒಬ್ಬರನ್ನೊಬ್ಬರು ದ್ವೇಷಿಸುವುದು, ನೋಯಿಸುವುದು, ಅಸೂಯೆ ಪಡುವುದನ್ನು ಕಲಿತು ಪರಸ್ಪರ ಪ್ರೀತಿಯಿಂದ ಇರುವುದನ್ನು ಮರೆತರು. ಆದರೂ ದೇವರು ನಮ್ಮನ್ನು ಎಷ್ಟು ಇಷ್ಟಪಡುತ್ತಾನೆ ಎಂದರೆ ನಮ್ಮನ್ನು ಮರಳಿ ತನ್ನಲ್ಲಿಗೆ ಸೇರಿಸಿಕೊಳ್ಳಲು ಇಷ್ಟಪಟ್ಟು ಅದಕ್ಕಾಗಿ ತನ್ನ ಮಗನನ್ನೇ ಭೂಮಿಗೆ ಕಳುಹಿಸಿದರು. ಈ ನಡುವೆ ನಜರೇತ್ ಎಂಬ ಊರಿನಲ್ಲಿ ಜೋಸೆಫ್ ಹಾಗೂ ಮರಿಯಾ ಎಂಬುವರಿಗೆ ಮದುವೆಯ ನಿಶ್ಚಿತಾರ್ಥವಾಗಿರುತ್ತದೆ. ಆಗ ಒಂದು ದಿನ ದೇವದೂತನೊಬ್ಬ ಮರಿಯಳಿಗೆ ಕಾಣಿಸಿಕೊಳ್ಳುತ್ತಾನೆ. ನಮೋ ಮರಿಯ, ನಿನಗೆ ಶುಭವಾಗಲಿ,
ಪ್ರಭು ನಿನ್ನೊಡನೆ ಇದ್ದಾರೆ. ನೀನು ಗರ್ಭಿಣಿಯಾಗಿ ಮಗುವನ್ನು ಹೆರುವೆ. ಅದಕ್ಕೆ ನೀನು ಯೇಸು ಎಂದು ಹೆಸರಿಡಬೇಕು. ಆಗ ಮರಿಯ, ನಾನು ಪ್ರಭುವಿನ ದಾಸಿ, ಅವರು ಹೇಳಿದಂತೆ ನಡೆಯಲಿ ಎಂದು ತಲೆಬಾಗುತ್ತಾಳೆ. ಯೋಸೇಫನೇ, ದಾವೀದ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಾಳನ್ನು ಸೇರಿಸಿಕೊಳ್ಳುವುದಕ್ಕೆ ಹಚ್ಚಬೇಡ. ಆಕೆಯು ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹೆರುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಜೋಸೇಫನಿಗೆ ಕನಸಿನಲ್ಲಿ ದೂತನು ಕಾಣಿಸಿಕೊಂಡು ಪವಿತ್ರಾತ್ಮರ ಶಕ್ತಿಯಿಂದ ಮರಿಯಳು ಗರ್ಭಧರಿಸಿದ್ದನ್ನು ತಿಳಿಸಿದಾಗ ಜೋಸೆಫ್ ಮರಿಯಳನ್ನು ಮದುವೆಯಾಗುತ್ತಾನೆ. ಮರಿಯ ತುಂಬು ಗರ್ಭಿಣಿಯಾಗಿದ್ದಾಗ ಒಂದು ದಿನ ಯೇಸು ಹುಟ್ಟಿದ ಆ ಕ್ಷಣದಲ್ಲೇ ಭಾನು ಭುವಿಯಲ್ಲಿ ಸಂತೋಷ ಸಂಭ್ರಮದ ವಾತಾವರಣ ಮೂಡುತ್ತದೆ. ಪೂರ್ವ ದಿಕ್ಕಿನಲ್ಲಿ ಪ್ರಕಾಶಮಾನವಾದ ನಕ್ಷತ್ರವೊಂದು ಕಾಣಿಸಿಕೊಳ್ಳುತ್ತದೆ. ಹತ್ತಿರದ ಹೊಲಗಳಲ್ಲಿ ಕುರಿಗಳನ್ನು ಕಾಯುತ್ತಿದ್ದ ಗೊಲ್ಲನಿಗೆ ದೇವದೂತನೊಬ್ಬ ಕಾಣಿಸಿಕೊಳ್ಳುತ್ತಾನೆ. ಸಂತಸದಿಂದ ಗೋದಲಿಯತ್ತ ನಡೆಯುತ್ತಾರೆ. ಇದೇ ಸಮಯದಲ್ಲಿ ಆಕಾಶದಲ್ಲಿ ಕಾಣಿಸಿಕೊಂಡ ದೂತರ ಗುಂಪು ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಮನಜರಿಗೆ ಶಾಂತಿ ಎಂದು ಹಾಡುತ್ತದೆ. ಕಾಣಿಸಿಕೊಂಡ ನಕ್ಷತ್ರವನ್ನು ಕಂಡ 3 ರಾಜರು ಅದು ಅರಸನ ಹುಟ್ಟಿನ ಸೂಚನೆ ಎಂದು ಅರಿತು ಕಂದ ಯೇಸುವನ್ನು ಹುಡುಕಿಕೊಂಡು ಬರುತ್ತಾರೆ.
ಕಂದನ ಕಾಣುವ ತವಕದಲ್ಲಿ ದೂರದ ರಾಜರು ಬಂದು ತಾರೆಯ ಹಿಂದೆ ಸಾಗುತ್ತಲಿ ಗೋಗಲಿ ಮುಂದೆ ನಿಂತು ಕಂದನ ಕಾಣುವ ತವಕದಲ್ಲಿ ದೂರದ ರಾಜರು ಬಂದು ತಾರೆಯ ಹಿಂದೆ ಸಾಗುತ್ತಲಿ ಗೋಗಲಿ ಮುಂದೆ ನಿಂತು ಚಿನ್ನದ ಬೆಳಕ ನೋಡ ಕನ್ಯಾರು ಕನ್ನನನ್ನು ಕಣ್ಣುವಾಗಿ ನಮಿಸ್ಯಾರು ಚಿನ್ನದ ಬೆಳಕ ನೋಡ ಕನ್ಯಾರು ಕನ್ನನನ್ನು ಕಣ್ಣುವಾಗಿ ನಮಿಸ್ಯಾರು 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 ಹೆರೋದ ರಾಜನನ್ನು ಭೇಟಿ ಮಾಡಿದ್ದ ಈ ರಾಜರು ಮತ್ತೆ ಅವನಲ್ಲಿಗೆ ಹೋಗದಂತೆ ದೂತನ ಸಂದೇಶ ಅವರಿಗೆ ಸಿಗುತ್ತದೆ. ಅವರು ಮತ್ತೊಂದು ಮಾರ್ಗದಲ್ಲಿ ಹಿಂದಿರುಗುತ್ತಾರೆ. ಇತ್ತ ಜೋಸೆಫ್ ಮತ್ತು ಮರಿಯ ಹೆರೋದನಿಂದ ತಪ್ಪಿಸಿಕೊಳ್ಳಲು ಕಂದ ಯೇಸುವಿನೊಡನೆ ಈಜಿಪ್ಟಿಗೆ ಹೋಗುತ್ತಾರೆ. ಸ್ವರ್ಗಕ್ಕೆ ಸಂತೋಷಂ ವನ್ನತಿ ವನ್ಯೇ ಎಲ್ಲಕ್ಕೂ ಆನಂದಂ ಬನ್ನಿ ಎಲ್ಲಕ್ಕೂ ಆನಂದಂ ಸ್ವರ್ಗಕ್ಕೆ ಸಂತೋಷಂ ವನ್ನತಿ ವನ್ಯೇ ಎಲ್ಲಕ್ಕೂ ಆನಂದಂ ಬನ್ನಿ ಎಲ್ಲಕ್ಕೂ ಆನಂದಂ Just a second, students. Hello.